ಇವತ್ತು ನಾವು 8 ಎಕರೆ 10 ಗುಂಟೆಯಲ್ಲಿ 2,500 ಶ್ರೀಗಂಧ ಐತಿ ಸರ್, 1,000 ಮಾವು ಐತಿ ಸರ್, 600 ಪೇರಲ್ ಐತ್ರಿ, 600 ಸೀತಾಫಲ ಐತಿ, 100 ಬೆಟ್ಟದ ನೆಲ್ಲಿಕಾಯಿ ಐತಿ, 300 ನೀರ್ಲಣ್ಣು ಐತಿ, 100 ಹುಣಸೆ ಹಣ್ಣು ಐತಿ, 100 ನಿಂಬೆ ಐತಿ, 100 ಕರಿಬೇವು ಐತಿ, 100 ನುಗ್ಗೆಕಾಯಿ ಐತಿ, 100 ತೆಂಗು ಐತಿ, 800 ಸಾಗವಾನಿ ಗಿಡ. ಸಿಂಗಲ್ ಸ್ಕ್ವೇರ್ ಫೀಟ್ ಆಫ್ ಯುವರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್. ಇಟ್ ಹ್ಯಾಸ್ ದ ವ್ಯಾಲ್ಯೂ. ಬಲಕ್ಕೆ ತಿರುಗಿ, ನಂತರ ನಿಮ್ಮ ಗಮ್ಯಸ್ಥಾನ ಬಲಭಾಗದಲ್ಲಿರುತ್ತದೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ರಾಯಚೂರು ಜಿಲ್ಲೆಗೆ. ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕು ಕವಿತಾಳಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಪರಂ. ಇದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್. ಎಸ್ ಸ್ನೇಹಿತರೆ, ನೀವು ನೋಡ್ತಾ ಇರೋ ಬೋರ್ಡು ನೀವು ಅಂದ್ಕೊಂಡಿದ್ದು 100% ಕರೆಕ್ಟು. ನಮ್ಮ ಕವಿತಾ ಮಿಶ್ರಾ ಅವರ ಫಾರ್ಮ್ನ ಬಂದಿದ್ದೇವೆ, ಅವ್ರ ತೋಟಕ್ಕೆ ಬಂದಿದ್ದೇವೆ. ಅವರು ಸ್ಯಾಂಡಲ್ವುಡ್ ಬೆಳೆಗಾರರು ಮತ್ತು ತುಂಬ ಅದ್ಭುತವಾದ ವಾಗ್ಮಿಗಳು ಕೂಡ. ಕೃಷಿ ಬಗ್ಗೆ ಒಂದು ಹೊಸ ವಿಚಾರಗಳನ್ನ ಇಟ್ಕೊಂಡಂಥವ್ರು. ಅವ್ರನ್ನ ಮಾತಾಡ್ಸೋಣ, ಅವ್ರ ತೋಟ ಟೂರ್ ನೋಡೋಣ, ಅವರ ಹೊಸ ವಿಚಾರಗಳೇನು ಅಂತ ಕೇಳೋಣ. ನೋಡಿ, ಇದು ರಾಯಚೂರಿನಿಂದ ಬಾಗಲಕೋಟೆಗೆ ಹೋಗೋ ರಸ್ತೆ ಸ್ನೇಹಿತರೆ. ಇದು ಈ ಕಡೆ ಹೋದರೆ ಬಾಗಲಕೋಟೆ ಹೋಗುತ್ತೆ. ಇದು ರಾಯಚೂರು ರಸ್ತೆ, ಮುಂದೆ ಕವಿತಾಳ್ ಟೌನ್ ಇದೆ. ಸೊ ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರ ಅವ್ರ ತೋಟ. ಸೊ ನಿಮ್ಗೆಲ್ರಿಗೂ ಕವಿತಾ ಮಿಶ್ರಾ ಅವರ ಫಾರ್ಮ್ಗೆ ಆತ್ಮೀಯವಾದ ಸ್ವಾಗತ. ಬನ್ನಿ ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಕವಿತಾ ಮಿಶ್ರಾ ಮೇಡಮ್ ಅಂತ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನಾವು ನಿಮ್ಮ ಅಭಿಮಾನಿಗಳು. ಥ್ಯಾಂಕ್ ಯು ಸರ್. ಬಟ್ ಮೊದಲು ನಿಮ್ಮ ತೋಟದ ಒಂದು ಟೂರ್ ತೋರ್ಸಕ್ಕೆ ಒಪ್ಕೊಂಡಿದ್ದು ಧನ್ಯವಾದ ಹೇಳ್ತೀನಿ. ಆಯಿತು ಸರ್, ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆದ್ರಿ ಒಂದು ಸಮಯದಲ್ಲಿ. ಬಹುಶಃ ಆ ಹವಾ ಈಗಲೂ ಇದೆ. ತಮ್ಮ ಹಿನ್ನೆಲೆ ಬಗ್ಗೆ ಬಹಳ ಕಥೆಗಳು ಹೇಳ್ತಿರ್ತಾವೆ. ಬಹಳ ಓದ್ಕೊಂಡವರು ಏನೋ ಸಂಸ್ಥೆಗಳಿದ್ರಿ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋವಂಥ ಪ್ರಯತ್ನ. ಆ್ಯಕ್ಚುಲಿ ಯಾರು ನೀವು? ಅದೇ, ನಾನು ಕವಿತಾ ಉಮಾಶಂಕರ್ ಮಿಶ್ರಾ ಅಂತ. ನಾನು ತವ್ರ ಮನೆ ಧಾರವಾಡ ಸರ್. ಇದು ಗಂಡನ ಮನೆ ರಾಯಚೂರು ಜಿಲ್ಲೆ ಕವಿತಾಳ ಅಂತ. ಇಲ್ಲೇ ನನಗೆ ಮದುವೆ ಮಾಡಿ ಕೊಟ್ಟಿದ್ದು. ಆಮೇಲೆ ನಾನು ಓದುವ ಅಭ್ಯಾಸ ಎಲ್ಲ ಆಗಿದ್ದು ಧಾರವಾಡದಲ್ಲೇ ಮುಗಿದಿದ್ದು. ಆಮೇಲೆ ಇವತ್ತು ನಾನು ಇಲ್ಲೇ ತೋಟಗಾರಿಕೆಯಲ್ಲಿ ಅರಣ್ಯ ಕೃಷಿ ಪಶುಸಂಗೋಪನೆ ಎಲ್ಲ ಮಾಡಿಕೊಂಡು, ಇದು ಸಣ್ಣ ಹಳ್ಳಿಯಾಗಿ ನನಗೆ ಆ್ಯಕ್ಚುಲಿ ಮದುವೆ ಮಾಡಿಕೊಂಡು ಈ ಹಳ್ಳಿಯೊಳಗೆ ಇರ್ಲಿಕ್ಕೆ ಆಗ್ತಿದ್ದಿಲ್ಲ, ಮನಸ್ಸು ಇದ್ದಿಲ್ಲ. ಆಮೇಲೆ ಇಲ್ಲಿ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋ ಅವಕಾಶನೂ ಇದ್ದಿಲ್ಲ. ಆದರೆ ನನ್ನ ಗಂಡ ಏನು ಮಾಡಿದ್ರು, ನೀನೇನಾದರೂ ಮಾಡೋದಿದ್ರಿ ಹೊಲ ಮನೆಯೊಳಗೆ ಏನಾದರೂ ಮಾಡಿ ತೋರಿಸು ಅಂತ ಹೇಳಿದರು. ಮೊದಲು ಇದು ನಮ್ಮ ಹೊಲ. ಇವತ್ತು ನೀವು ಏನು ನೋಡ್ಲಿಕ್ಕತ್ತೀರಿ, ಇಲ್ಲಿ ಒಳಗೆ ಸೈಕಲ್ನೂ ಬರ್ತಿದ್ದಿಲ್ಲ ಸರ್. ಇದೇ ಜಾಗ ಒಂದು ಒಳಗೆ ಸೈಕಲ್ನೂ ಬರ್ತಿದ್ದಿಲ್ಲ. ಹೊರಗೆ ನಿಂದಿರಿಸಿ ಬರ್ಬೇಕಿತ್ತು ನಾವು. ಒಂದು ಗುಡ್ಡ ಇತ್ತು ಸರ್, ಇದು ಬರೀ ಏನು ಬೆಳೀತಿದ್ದಿಲ್ಲ. ಇದು ಇದ್ರೊಳಗೆ ಒಂದು ಅರ್ಧ ಚೀಲ ಸಜ್ಜಿನೂ ಬೆಳೀತಿದ್ದಿಲ್ಲ ಸರ್. ಅಂತ ಹೊಲ ಇತ್ತು ಸರ್ ಇದು. ಆಮೇಲೆ ಹೌದು ಸರ್, ಅದು ಏನೇನು ಬೆಳೀತಿದ್ದಿಲ್ಲ ಸರ್. ಆಮೇಲೆ ಜನಗಳು ಇಲ್ಲಿ ಭಾಳ ಬರ್ತಿದ್ದಿಲ್ಲ ಸರ್. ಆಮೇಲೆ ನಾವು ಯಾವತ್ತಾದ್ರೂ ಒಳಗೆ ಬರ್ಬೇಕಂದ್ರೂ ಸೈಕಲ್ ಹೊರಗೆ ಈ ದಾರಿ ಇದ್ದಿದ್ದಿಲ್ಲ. ಆ ಒಡ್ಡಿನ ಮೇಲೆ ಒಂದು ಸಣ್ಣ ದಾರಿ ಐತೆ ಸರ್. ಆ ಕಡೆ ಸಣ್ಣ ಒಡ್ಡು ಸರ್, ಇಷ್ಟು ಒಡ್ಡಿದೆ. ಆ ಒಡ್ಡಿನ ಮೇಲಿನ ಸಣ್ಣ ದಾರಿ ಒಳಗೆ ನಡ್ಕೊಂಡು ಬರ್ಬೇಕಿತ್ತು ಸರ್ ನಾವು. ಹಂಗಿತ್ತು ಸರ್ ಈ ಹೊಲ. ಇವತ್ತು ನಾವು 13ರಿಂದ 14 ವರ್ಷದ ಪ್ರಯತ್ನದಿಂದ ಇದನ್ನ ಈ ಲೆವೆಲಿಗೆ ತೊಗೊಂಡು ಬಂದು ಈ ಲೆವೆಲಿಗೆ ಬಂದಿದ್ದೀವಿ ಸರ್. ಹೌದಾ? ಏನು ಇದ್ದಿಲ್ಲ ಸರ್ ಇಲ್ಲಿ. ಆಮೇಲೆ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಸಣ್ಣ ಗುಡಿಸ್ಲು, ಅವಾಗ ಲೈಟ್ನೂ ಇದ್ದಿಲ್ಲ ಸರ್ ನಮ್ಮ ಹೊಲದೊಳಗೆ. ಇದ್ದಿಲ್ಲ, ಏನು ಇದ್ದಿಲ್ಲ ಸರ್. ನಾವು ಅದೇ ರೀತಿ ಪ್ರಾರಂಭ ಮಾಡಿದ್ದು ಸರ್. ಆಮೇಲೆ ಜನ ಇಲ್ಲಿ ಹೋದ್ರೂ ಇಲ್ಲಿ ದೆವ್ವಾದವ ಅಂಥೇಳಿ ಭಯ ಪಡ್ತಿದ್ರು ಸರ್. ಅಂಥ ವಾತಾವರಣ ಇತ್ತು ಸರ್. ಇಲ್ಲಿ ಏನೂ ಇದ್ದಿದ್ದಿಲ್ಲ. ಆಮೇಲೆ ಕುಡಿಲಿಕ್ಕೆ ಒಂದು ಬಾಟಲ್ ನೀರನ್ನು ನಾನು ಊರೊಳಗಿಂದ ತೊಗೊಂಡು ಬರ್ಬೇಕಿತ್ತು ಸರ್. ಏನು ಇದ್ದಿಲ್ಲ ಸರ್. ಏನು ಪೂರಾ ಬರ್ಡನೆಲ್ಲ ಸರ್. ಇದು ಖಾಲಿ ಏನು ಇದ್ದಿಲ್ಲ ಸರ್. ಖಾಲಿ ಅಂದ್ರೂ ಹಿಂಗೆ ಪ್ಯಾರಲಲ್ ಲ್ಯಾಂಡ್ನೂ ಇದ್ದಿಲ್ಲ ಸರ್. ಇದು ಗುಡ್ಡ ಕಲ್ಲು ಬೆಟ್ಟ ಈ ಟೈಪ್ ಇತ್ತು ಸರ್. ಅದನ್ನು ಪೂರಾ ಪ್ಯಾರಲಲ್ ಮಾಡಿ ಲೆವೆಲ್ ಮಾಡಿ ಇವತ್ತು ಈ ಲೆವೆಲ್ ಒಳಗೆ ತೊಗೊಂಡು ಬರ್ಲಿಕ್ಕೆ 12ರಿಂದ 15 ವರ್ಷ ಒಳಗೆ ಇವತ್ತು 1 ಇಂಚ್ ನೀರೊಳಗೆ 5,000 ರಿಂದ 6,000 ಗಿಡ ಮಾಡೀವಿ ಸರ್. 8 ಎಕರೆ ಒಳಗೆ 1 ಇಂಚ್ ನೀರು ಸರ್. ಇವತ್ತು ತೋರಿಸ್ತೀನಿ. 1 ಇಂಚ್. ಭಾಳಷ್ಟು ಬೋರ್ ಹಾಕ್ಸಿದ್ವಿ, ನಮ್ಗೆ ನೀರು ಬಿದ್ದಿಲ್ಲ ಸರ್. ಭಾಳ ಕಡಿಮೆ ನೀರು ಐತೆ ಸರ್. ಅದ 1 ಇಂಚ್ ನೀರೊಳಗೆ ನಾವು ಇಷ್ಟೆಲ್ಲ ಮಾಡಿದ್ದು ಸರ್. 8 ಎಕರೆ ಹೌದು ಸರ್, ಹೌದು. ಹೌದು. ಎಸ್, ಇಟ್ ಇಸ್ ಟ್ರೂ ಸರ್. ನಂದು ಕ್ವಾಲಿಫಿಕೇಶನ್ ಇದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಮುಗಿಸ್ಕೊಂಡು MA ಇನ್ ಸೋಶಿಯಾಲಜಿ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಮುಗಿಸಿದ್ದೆ ಸರ್. ಪ್ರೋಗ್ರಾಮಿಂಗ್ ಸ್ಕಿಲ್ ಚಲೋ ಇತ್ತು ಸರ್. ಅದಕ್ಕೋಸ್ಕರ ನನಗೆ ಆಸ್ ಎ ಪ್ರೋಗ್ರಾಮರ್ ಅಂತೇಳಿ ಸೆಲೆಕ್ಷನ್ ಆಯಿತು ಸರ್. ಆದರೆ ನನ್ನ ಗಂಡನ ಮನೆಯಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡೋ ಅವಕಾಶ ಇದ್ದಿಲ್ಲ ಸರ್, ಹೆಣ್ಮಕ್ಳು. ಹಾಗಾಗಿ ನನಗೆ ಜಾಬಿಗೆ ಕಳಿಸ್ಲಿಲ್ಲ ಸರ್. ಆಮೇಲೆ ನಾನು ವಿಚಾರ ಮಾಡಿದೆ, ಈಗ ನಾನು ಏನು ಮಾಡಬೇಕು ಅಂತ. ಅವಾಗೆ 4 ಗೋಡೆಗಳ ಮಧ್ಯದಲ್ಲಿ ಇದ್ಕೊಂಡು ನನ್ನ ಅಸ್ತಿತ್ವದ ತೊಳಲಾಟದಲ್ಲಿ ಬದುಕೋದ್ಕಿಂತ ಒಂದು ಏನಾದರೂ ನಾನು ಅಚೀವ್ ಮಾಡಿ ತೋರಿಸ್ಬೇಕಂತ ನನ್ನ ಗಂಡನಿಗೆ ಕೇಳಿದಾಗ, ನನ್ನ ಗಂಡ ನಮ್ಮ ಹಿರಿಯರ ಹೊಲ ಐತಿ, ಅದ್ರೊಳಗೆ ನೀ ಏನಾದರೂ ಮಾಡೋದಿದ್ರೆ ಮಾಡಂತ ಹೇಳಿದರು. ಆಮೇಲೆ ನಿಮಗೆ ಸ್ವತಃ ಗೊತ್ತಿದೆ ಸರ್, ಇಲ್ಲಿ ಟೆಂಪ್ರೇಚರ್ 45 ಡಿಗ್ರಿ ಟೆಂಪ್ರೇಚರ್. ನಮ್ಮ ಧಾರವಾಡದಷ್ಟಿಲ್ಲ ಸರ್. ಈ ಟೆಂಪ್ರೇಚರ್ನಲ್ಲಿ ಇಂಥ ಒಂದು ಚಾಲೆಂಜನ್ನು ಸ್ವೀಕಾರ ಮಾಡೋದು ಭಾಳ ಅನಿವಾರ್ಯವಾಗಿತ್ತು ಸರ್. ಮತ್ತು ನಾನು ಸ್ವೀಕಾರ ಮಾಡಿ ಪ್ರಾರಂಭ ಮಾಡಿದೆ ಸರ್. ಭಾಳಷ್ಟು ಪ್ರಾಬ್ಲಮ್ಸ್ ಬಂದು ಸರ್. ಆಮೇಲೆ ಒಂದು ಟೈಮ್ ಹೆಂಗೆ ಬಂತಂದರೆ ಏನು ಬೇರೆ ಆಸೆ
ಆಶಾವಾದಿತನ ಅನ್ನೋದೇ ಕಳೆದು ಹೋಗಿತ್ತು ಸರ್. ಆ ದಿನಾನು ನೋಡಿದೀವಿ ಸರ್. ಆದ್ರೆ ಇವತ್ತು ಅದ್ರೊಳಗೆ ನಾನು ಇದನ್ನೆಲ್ಲ ಮಾಡಿ ತೋರಿಸಿದ್ದು ಸರ್. ಹೇಗೆ ಅಂದ್ರೆ ತಾವು ಕೃಷಿ ಟಚ್ ಇತ್ತಾ? ಇಲ್ಲ ಸರ್, ಹೌದು ಇದ್ದಿಲ್ಲ ಸರ್. ಇಲ್ಲ ಸರ್, ನಮ್ಗೆ ಮನೆಯೊಳಗೆ ಎಲ್ಲ ಹೊರಗೆಲ್ಲ ಕಳಿಸಿಲ್ಲ. ಆಮೇಲೆ ಹೊಲ ಮನಿದೇನು ಗೊತ್ತಿದ್ದಿದ್ದಿಲ್ಲ ಸರ್. ಆಮೇಲೆ ಇಲ್ಲಿನೂ ಏನು ಬೆಳೀತಿದ್ದಿಲ್ಲ ಸರ್. ಇದೇ ಸಜ್ಜಿ ಜೋಳ ಇಂಥವು ಮಾಡ್ಕೊಂಡಿದ್ರು. ಆಮೇಲೆ ಲ್ಯಾಂಡ್ ಅಷ್ಟು ಫರ್ಟೈಲ್ನು ಇದ್ದಿಲ್ಲ ಸರ್. ಆಮೇಲೆ ನೀರಿನ ಮೂಲನೂ ಇದ್ದಿಲ್ಲ. ಅಂಥ ಟೈಮ್ ಒಳಗೆ ನಾನು ಇದನ್ನೊಳಗೆ ಏನಾದರೂ ಒಂದು ಬೇರೆದು ಏನಾದರೂ ಹೊಸದು ಪ್ರಯೋಗ ಮಾಡ್ಬೇಕಂತೇಳಿ ಫಸ್ಟ್ ನಾನು ಮಾಡಿದ್ದು ದಾಳಿಂಬೆ ಮಾಡಿದ್ದೆ ಸರ್. ಇದೇ ಭೂಮಿಯಲ್ಲಿ ದಾಳಿಂಬೆ, ಯಾಕಂದ್ರೆ ನೀರು ಭಾಳ ಕಡಿಮೆ ಇತ್ತು. ದಾಳಿಂಬೆಗೆ ಬರೀ 6 ತಿಂಗಳ ನೀರು ಬೇಕು. ಆಮೇಲೆ ಅದು ಸ್ಟ್ರೆಸ್ ಒಳಗೆ ಹೋಗ್ಬಿಡ್ತದೆ. ಹಾಗಾಗಿ ನೀರಿನ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮ ಉಷ್ಣವಲಯಕ್ಕೆ ಭಾಳ ಹೇಳಿ ಮಾಡಿಸಿದ್ದ ಬೆಳೆ ದಾಳಿಂಬೆ. ಹಾಗಾಗಿ ನಾನು ದಾಳಿಂಬೆನೇ ಮಾಡಿದ್ದೆ ಸರ್. ರೇಟ್ನು ಚಲೋ ಸಿಕ್ತು. ಆದರೆ 7 ರಿಂದ 8 ವರ್ಷ ಆದಮೇಲೆ ದುಂಡಾನು ಅಂಗಮಾರಿ ರೋಗ ಬಂದು ದಾಳಿಂಬೆ ಹಾಳಾಗ್ಬಿಡ್ತು ಸರ್. ಹಾಳಾದ್ಮೇಲೆ ನಮ್ಮ ಕನ್ಸಲ್ಟೆಂಟ್ ಬಂದು ಏನು ಹೇಳಿದ್ರು, ಅವೆಲ್ಲ ಗಿಡಗಳನ್ನು ತೆಗಿಬೇಕಂತ ಹೇಳಿದರು. ಅವಾಗ ನನಗನ್ಸಿದ್ದು ಸಣ್ಣ ಹುಡುಗರಿಗೆ ಬೆಳೆಸ್ದಂಗೆ ಗಿಡ ಬೆಳೆಸಿ ಮಾಡಿ ಒದ್ದಾಡಿ ಈ ಲೆವೆಲಿಗೆ ತೊಗೊಂಡು ಬಂದಮೇಲೆ ಒಂದೇ ಸಲ ಕಿತ್ತು ಒಗಿ ಅಂದ್ರೆ ಯಾರಿಗಾದರೂ ಬೇಜಾರಾಗೋದೇ ಸರ್. ನನಗೆ ಅವಾಗ ಸ್ವಲ್ಪ ಹೊತ್ತು ಹೆಂಗೆ ಅನಿಸ್ತದೆ ಅಂದ್ರೆ ಮನಸ್ಸಿಗೆ ಮಕ್ಕಳಿಗೆ ಬೆಳೆಸಿ ಮಕ್ಕಳಿಗೆ ಒಂದು ಟೈಮ್ ಒಳಗೆ ತೆಗೆದು ಒಗಿ ನಮ್ಮ ಜೀವನದಲ್ಲಿ ತೆಗೆದು ಒಗಿಯುವಂಥ ಭಾವನೆ ಏನು ಬರ್ತದೆ ಅಂಥ ಫೀಲ್ನು ನನಗೆ ಬಂದಿತ್ತು ಸರ್. ಅವಾಗ ನಾನು ವಿಚಾರ ಮಾಡಿದೆ, ನಾನು ಇಷ್ಟು ದಿವ್ಸ ಪಟ್ಟಂಥ ಕಷ್ಟ, ನಾನು ಏನೇನು ತ್ರಾಸು ಪಟ್ಟೆ ಅದೆಲ್ಲ ಒಂದೇ ನಿಮಿಷ ಒಳಗೆ ಹೋಗ್ಬಿಡ್ತಲ್ಲ. ಅದನ್ನು ಬೆಳಿಲಿಕ್ಕೆ ನಾನು ಏನು ಒದ್ದಾಡಿದೆ ಅದು ಒಂದೇ ನಿಮಿಷ ಒಳಗೆ ಕಟ್ ಮಾಡಿ ಮತ್ತೆ ನೆಲ ಹಿಂಗೆ ಕಾಣಕತ್ ಬಿಡ್ತು ಸರ್. ಬರಡ್ನೆಲ್ಲ ಮತ್ತೆ ಅವಾಗ ನನಗೆ ಅನಿಸ್ತು ಸರ್, ಇದು ನಾವು ಮಾಡ್ತಿರೋದು ಅಗ್ರಿಕಲ್ಚರ್ ಅಲ್ಲ. ಆಮೇಲೆ ಇದು ನಾವು ಮಾಡ್ತಿರೋದು ರೈಟ್ ಇದು ಕಲ್ಟಿವೇಶನ್ ಮೆಥಡ್ ಅಲ್ಲ. ನಾವು ಸಮಥಿಂಗ್ ಡಿಫ್ರೆಂಟ್ ಟ್ರೈ ಮಾಡ್ಬೇಕಂತೇಳಿ ಅವಾಗೇ ನಾನು ಪ್ಲ್ಯಾನ್ ಮಾಡಿದ್ದು ಸರ್. ಹಾರ್ಟಿಕಲ್ಚರ್, ಅಗ್ರೋ ಫಾರೆಸ್ಟ್ರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಏನು ಮೇಡಮ್? ಕೃಷಿ, ತೋಟಗಾರಿಕೆ, ಅರಣ್ಯ ಕೃಷಿ, ಪಶುಸಂಗೋಪನೆ. ಯಾಕಂದ್ರೆ ನಾವು ಒಂದೇ ಮಾಡಿದ್ದೆಲ್ಲ ಸರ್. ಯಾಕಂದರೆ ಮೋನೋಕ್ರಾಪಿಂಗ್ ನಾನು ಏನು ಮಾಡಿದೆ ಅದು ಮಾರಕವಾಗಿತ್ತು. ಸಿಂಗಲ್ ಬೆಳೆ. ಎಸ್, ಈಗ ನಾನೇನು ಮಲ್ಟಿ ಕ್ರಾಪಿಂಗ್ ಏನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದ್ದೀನಿ ಸರ್, ಸಮಗ್ರ ಬೇಸಾಯ ಪದ್ಧತಿ. ಅದರೊಳಗೆ ಏನಾಗುತ್ತೆ ಸರ್, ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ನಾವು ಬೇರೆ 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 ಎಲ್ಲ ಕಲ್ಚರ್ಗಳನ್ನು ಒಟ್ಟುಗೂಡಿಸ್ತೀವಿ ಸರ್. ಅದಕ್ಕೆ ನಾವು ಅದಕ್ಕೆ ಇದನ್ನಂತ ಹೇಳೋದು ಸಮಗ್ರ ಬೇಸಾಯ ಪದ್ಧತಿ ಅಂತ ಏನು ಕರಿತೀವಿ ನಾವು. ಇದರೊಳಗೆ ಕೃಷಿ ಇದೆ ಸರ್, ತೋಟಗಾರಿಕೆ ಇದೆ, ಅಗ್ರೋ ಫಾರೆಸ್ಟ್ರಿ ಇದೆ, ಪಶುಸಂಗೋಪನೆ ಇದೆ. ಇದು ಯಾಕೆ ಹೇಳ್ತೀನಿ ಅಂದರೆ, ಕೃಷಿ ಅಂದರೆ ಅದು ಶಾರ್ಟ್ ಟರ್ಮ್. ಉದಾಹರಣೆ ಬೆಳೆಗಳು 3 ರಿಂದ 4 ತಿಂಗಳು, ಭಾಳ ಅಂದ್ರೆ 5 ರಿಂದ 6 ತಿಂಗಳು ಸರ್. ಅದು ಜೋಳ ಆಗಿರ್ಬೋದು, ತೊಗರಿ ಆಗಿರ್ಬೋದು, ನಮ್ಮ ಶೇಂಗಾ ಆಗಿರ್ಬೋದು, ಕಡ್ಲೆ ಆಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು. ಇದು ಕೃಷಿ ಬೆಳೆ, ಶಾರ್ಟ್ ಟರ್ಮ್. ಮತ್ತು ಅದ್ರೊಳಗೆ ನಾನು ಏನು ಮಾಡಿದೆ, ಹಾರ್ಟಿಕಲ್ಚರ್ ಮಾಡಿದೆ, ದಟ್ ಈಸ್ ಮಿಡ್ ಟರ್ಮ್. ಅಂದರೆ ನಮಗೆ 1 ರಿಂದ 10, 15 ವರ್ಷ ಹಿಂಗೆ ಬೆಳೆ ಬರ್ಕೊಂತ ಹೋಗ್ತದೆ. ಈಗ ಉದಾಹರಣೆ ನಾವು ಪೇರಲ ಮಾಡಿದ್ರೆ ಅಂದ್ರೆ 1ನೇ ವರ್ಷಕ್ಕನ 1 ಎಕರೆಗೆ 5 ರಿಂದ 6 ಟನ್ ತೆಗಿಬೋದು ನಾವು. ಬಂದ್ಬಿಡ್ತದೆ ಪೇರಲ ಬಂದ್ಬಿಡ್ತೈತೆ ಸರ್. ಅದು L49 ಆಗಿರ್ಬೋದು, ತೈವಾನ್ ಪಿಂಕ್ ಆಗಿರ್ಬೋದು, ತೈವಾನ್ ವೈಟ್ ಆಗಿರ್ಬೋದು, ಜಲ್ದಿ ಬಂದ್ಬಿಡುತ್ತೆ. ಆಮೇಲೆ ಈಗ ನಾವು ಮಾವು ಮಾಡಿದ್ರೆ ಅಂದ್ರೆ 3 ವರ್ಷಕ್ಕೆ ಬರ್ತೈತೆ ಸರ್. ಅದು ಕೇಸರ್ ಆಗಿರ್ಬೋದು, ದಶರಿ ಆಗಿರ್ಬೋದು, ಮಲ್ಲಿಕಾ ಆಗಿರ್ಬೋದು, ಬಂಗನಪಲ್ಲಿ ಆಗಿರ್ಬೋದು. ನನ್ನ ಹೊಲದಲ್ಲಿ ನಾನು 4 ವೆರೈಟಿ ಮ್ಯಾಂಗೋ ಮಾಡಿದ್ದೀನಿ ಸರ್. ಯಾಕೆ ಹಂಗೆ ಮಾಡಿದ್ದೀನಿ ಅಂದ್ರೆ, 1 ವರ್ಷದ ಈಲ್ಡ್ ಬಂದಂಗೆ ಇನ್ನೊಂದು ವರ್ಷದ ಈಲ್ಡ್ ಬರೋದಿಲ್ಲ ಸರ್, ಫ್ಲಕ್ಚುಯೇಟ್ ಆಗುತ್ತೆ. ಅದು ಕ್ಲೈಮೆಟಿಕಲ್ ಕಂಡೀಷನ್ನು ಆಗಿರ್ಬೋದು, ಅಥವಾ ನಾವು ಕೊಡುವಂಥ ಪ್ರಾಕ್ಟೀಸಸ್ನೂ ಆಗಿರ್ಬೋದು. ಮತ್ತು ಇದ್ರ ಜೊತೆ ನಾವು ಪೇರೆಲ್ಲ ಮಾಡಿದ್ದೀವಿ, ಮಾವು ಮಾಡಿದ್ದೀವಿ, ಸೀತಾಫಲ ಮಾಡಿದ್ದೀವಿ, ಬೆಟ್ಟದ ನೆಲ್ಲಿಕಾಯಿ ಮಾಡಿದ್ದೀವಿ, ನೀರ್ಲಣ್ಣು ಮಾಡಿದ್ದೀವಿ, ಹುಣಸೆ ಹಣ್ಣು ಮಾಡಿದ್ದೀವಿ, ಆಮೇಲೆ ಇದು ಕರಿಬೇವು ಮಾಡಿದ್ದೀವಿ, ನಿಂಬೆಹಣ್ಣು ಮಾಡಿದ್ದೀವಿ, ಮೋಸಂಬಿ ಮಾಡಿದ್ದೀವಿ. ಅಂದರೆ ಋತು ಆಧಾರಿತ ಬೆಳೆ ಪದ್ಧತಿ. ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರ್ಬೇಕು. ಈಗ ನಾನು ಶ್ರೀಗಂಧ ಬೆಳೆ ಮಾಡಿದ್ದೀನಿ. ನಾನು ಕರ್ನಾಟಕದಲ್ಲಿ ಶ್ರೀಗಂಧ ಬೆಳೆ ಅಂತ ಎಲ್ರಿಗೂ ಹೇಳ್ತಿದ್ದೀನಿ. ಆದರೆ 12 ರಿಂದ 15 ವರ್ಷ ನಾವು ಬರೀ ಶ್ರೀಗಂಧ ನೋಡ್ಕೊಂಡು ಕುಂತ್ರೆ ಮನೆ ನಡೆಯೋದಿಲ್ಲ ರೀ. ಯಾಕಂದ್ರೆ ನಾವೆಲ್ಲ ಮಧ್ಯಮ ವರ್ಗದವ್ರದ್ದೀವಿ. ಆಮೇಲೆ ನಮಗೆ ಜೀವನ ಒಂದು ಸಂಘರ್ಷಮಯ ಬದುಕೈತಿ. ಅದು ಒಂದು ಕವಿತಾ ಮಿಶ್ರ ಅಂದಲ್ಲ, ಎಲ್ಲ ಕರ್ನಾಟಕದ ರೈತರು, ಭಾರತದ ರೈತರದು ಕಥೆ ಐತಿ ಸರ್. ಅದು ಯಾಕೆ ನಾನು ಇದನ್ನು ಹಿಂಗೆ ಹೇಳ್ತೀನಿ ಅಂದ್ರೆ, ಶ್ರೀಗಂಧ ಒಂದು ಪರಾವಲಂಬಿ ಗಿಡ. ಅಂದರೆ ಬೇರೆ ಗಿಡದ ಆಶ್ರಯದಲ್ಲಿ ಶ್ರೀಗಂಧ ಬೆಳೀತದೆ. ಸೊ ನಾವು ರೈತರಿಗೆ ಎಂಥ ಗಿಡ ಹಾಕ್ಬೇಕಂದ್ರೆ, ಶ್ರೀಗಂಧದನ್ನು ಹೊಟ್ಟಿ ತುಂಬಬೇಕು, ನಮ್ಮದು ಹೊಟ್ಟಿ ತುಂಬ್ತಿರ್ಬೇಕು. ಅಂದ್ರೆ ಶ್ರೀಗಂಧ ಒಂದು ಪರಾವಲಂಬಿ ಗಿಡ, ಅಂದ್ರೆ ಪ್ಯಾರಾಸೈಟ್. ಇಟ್ ರಿಕ್ವೈರ್ಸ್ ದ ಹೋಸ್ಟ್. ಸೊ ಯಾವಾಗ ಅದಕ್ಕೆ ಹೋಸ್ಟ್ ಬೇಕಂದ್ರೆ, ಅದು ನಾವು ಎಂಥ ಹೋಸ್ಟ್ ರೆಡಿ ಮಾಡ್ಬೇಕಂದ್ರೆ, ಶ್ರೀಗಂಧಕ್ಕೂ ಅದು ಒಳ್ಳೆ ಆಹಾರವಾಗಿರ್ಬೇಕು, ನಮಗೂ ಒಳ್ಳೆ ಆಹಾರವಾಗಿರ್ಬೇಕು ಸರ್. ಅದು ಶ್ರೀಗಂಧಕ್ಕೆ ಸಪೋರ್ಟ್ ಆಗಬೇಕು, ನಮಗೂ ಏನಾದ್ರು ಉತ್ಪನ್ನ ಆಗಬೇಕು. ಅಂಥದ್ದಿದ್ರೆ ಅಂದ್ರಷ್ಟೇ ರೈತರು ಸರ್ವೈವ್ ಆಗ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ 12 ರಿಂದ 15 ವರ್ಷ ಬರೀ ರೈತ ಶ್ರೀಗಂಧ ಮಾಡ್ಕೊಂಡು ಕುಂತ್ರಂದ್ರೆ ಮನೆತನ ಹೆಂಗೆ ನಡೀತಾವೆ ಸರ್. ಉದಾಹರಣೆ, ನಾನು ಇವತ್ತು ಒಂದು 18 ವರ್ಷದಿಂದ 25 ವರ್ಷದ ಒಂದು ಹುಡುಗನಿಗೆ ನೀನೇನು ಕೆಲಸ ಮಾಡ್ತೀಯ ಅದನ್ನು ಬಿಟ್ಟು ಹೊಲ ಮನೆ ಮಾಡಪ್ಪ ಅಂತ ನಾನು ಅವನಿಗೆ ಕರ್ಕೊಂಡು ಬಂದಾಗ ಕೃಷಿಗೆ, ಅವ್ನು ನಾನು ಕೇಳುವಂಥ ಒಂದೇ ಪ್ರಶ್ನೆ, ಮೇಡಮ್ ತಿಂಗಳ ಪಗಾರ ಬರ್ತದೋ, ಆಮೇಲೆ ರಿಟೈರ್ಮೆಂಟ್ ಪೆನ್ಷನ್ ಬರ್ತೈತೆ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ನಾನು ಸೆಟ್ ಮಾಡಿದಂಥ ಈ ಸಿಸ್ಟಮ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅಗ್ರೋ ಫಾರೆಸ್ಟ್ರಿ, ಅನಿಮಲ್ ಹಸ್ಬೆಂಡ್ರಿ, ಎಲ್ಲ ಕಾಂಬಿನೇಷನ್ಗಳನ್ನು ನಾವು ಮಾಡಿ ಒಂದು ಪ್ಲ್ಯಾನ್ ನಾವು ರೆಡಿ ಮಾಡಿದ್ದೇ ಆದಲ್ಲಿ
ಅವಾಗ ನಾವು ಶ್ರೀಗಂಧದ ಕೃಷಿಯಲ್ಲಿ ಕೆಳಗೆ ಬೀಳುವಂಥ ಪ್ರಶ್ನೆ ಬರುವುದಿಲ್ಲ. ಅದು ನಾನು ಕಂಡುಕೊಂಡಿದ್ದು, ಅದು ಪ್ರಾಕ್ಟಿಕಲ್ ಆಗಿ ನಾನು ಅದರೊಳಗೆ ಸಕ್ಸಸ್ನು ತೊಗೊಂಡು ಬಂದಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಇವತ್ತು ನೀವೇನು ಶ್ರೀಗಂಧದ ಗಿಡ ನೋಡಿರಿ, 8 ರಿಂದ 9 ವರ್ಷದ ಗಿಡ ಅದಾವೆ. ಇದು ಈಗ 9 ವರ್ಷದ ಗಿಡ ನಾನು ಏನು ತೋರ್ಸಾಕತ್ತೀನಿ ನಿಮ್ಗೆ. ಆ 9 ವರ್ಷದ ಗಿಡ ಒಂದೇ ಸಲ ಬೆಳೆಯುವುದಿಲ್ಲ ರೀ ಅದು ಶ್ರೀಗಂಧ. ಯಾಕಂದ್ರೆ ಶ್ರೀಗಂಧಕ್ಕೆ ತನ್ನದೇ ಆದಂಥ ಸಾಧ್ಯತೆ ಬಾಧ್ಯತೆಗಳು ಭಾಳಷ್ಟು ಮಂದಿಗೆ ಯಕ್ಷ ಪ್ರಶ್ನೆಯಾಗಿ ಉಳಿದು ಬಿಟ್ಟಾವ. ಮಿಕ್ಸ್ ಇದೆ. ಆಮೇಲೆ ಯಾವುದೇ ಬೆಳೆ ನೀವು ತಗೊಳ್ರಿ, ಇವತ್ತು ಶ್ರೀಗಂಧ ಏನು ರೇಟ್ ಇದೆ ಮೇಡಮ್, ಅದರಿಂದ ಭವಿಷ್ಯ ಏನಿದೆ, ಅದರ ಪ್ರಯೋಜನ ಇದೆ, ಅದರ ಪರಿಣಾಮ ಏನಿದೆ, ಆಮೇಲೆ ಆರ್ಥಿಕವಾಗಿ ಒಂದು ರೈತ ಯಾವ ರೀತಿ ಸದೃಢ ಆಗ್ಬೋದು ಅನ್ನೋ ಪ್ರಶ್ನೆಗಳಿಗೆ ಭಾಳಷ್ಟು ಉತ್ತರಗಳು ಬೇರೆ 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 ಒಂದೊಂದು ಸಮಂಜಸ ಇದೆ, ಒಂದೊಂದು ಅಸಮಂಜಸ ಇದೆ, ಒಂದೊಂದು ಖುದ್ ಕನ್ಫ್ಯೂಸ್ ಆಗುವಂಥ ಭಾಳಷ್ಟು ಕ್ವಶನ್ಸಿಗೆ ಆನ್ಸರ್ ನಮಗೂ ಇನ್ನೂ ತನಕ ನಾವು ಹುಡುಕ್ಲಿಕ್ಕತ್ತೀವಿ. ಅಂಥ ನಿಟ್ಟೊಳಗೆ ನಾನು ರೈತರಿಗೆ ಏನು ಹೇಳ್ತೀನಿ, ಇವತ್ತು ನಾವು ಎಲ್ಲ ಬೆಳೆಗಳನ್ನು ಮಾಡಿದ್ದೀವಿ ಸರ್. ನಾವು ಉಳ್ಳಾಗಡ್ಡಿ ಮಾಡೀವಿ, ಮೆಣಸಿನ್ಕಾಯಿ ಮಾಡೀವಿ, ಕಬ್ಬು ಮಾಡೀವಿ, ರಾಗಿ ಮಾಡೀವಿ, ಭತ್ತ ಮಾಡೀವಿ, ಎಲ್ಲ ಮಾಡೀವಿ. 1 ಎಕರೆಗೆ ನಾವು 1 ಕೋಟಿ ನೋಡಿಲ್ರಿ. ನಮ್ಮ ಹಿರಿಯರು ನೋಡಿಲ್ಲ, ನಾವು ನೋಡಿಲ್ಲ, ಯಾರು ನೋಡಿಲ್ಲ ಸರ್. ಅದು ಸತ್ಯ. ಆಮೇಲೆ ಇನ್ನೂ ಒಂದು ಏನಂದ್ರೆ, ಇವತ್ತು ನಾವು ಹೊಲ ಮನಿ ಬಗ್ಗೆ ಮಾತಾಡ್ತೀವಂದ್ರೆ, ಹೊಲ ಮನಿ ಅಂದ್ರೆ ಬರೀ ನಾವು ಏನು ಇವತ್ತು ನೀವು ನೋಡಕತ್ತೀರಿ ಇದಿಷ್ಟ ಪಿಕ್ಚರ್ ಇರೋದಿಲ್ಲ ರೀ ಸರ್. ಇದ್ರ ಹಿಂದೆ ಒಂದು ಭಯಾನಕ ಸತ್ಯನೂ ಐತೆ ಸರ್. ಏನದು ಭಯಾನಕ ಸತ್ಯ? ಯಾಕಂದ್ರೆ ಇವತ್ತು ಹೊಲ ಮನಿ ನೀವು ಮಾಡಕತ್ತೀರಿ, ನೀವು ಯೂಟ್ಯೂಬ್ ಒಳಗೆ ಭಾಳ ಫೇಮಸ್ ಆಗಿರಿ, ನೀವು ಫೇಸ್ಬುಕ್ ಒಳಗೆ ಫೇಮಸ್ ಆಗಿರಿ. ಇಲ್ಲ ಸರ್, ಯೂಟ್ಯೂಬ್ ಫೇಸ್ಬುಕ್ ಒಳಗೆಲ್ಲ ಏನು ಕಲರ್ಫುಲ್ ಪಿಕ್ಚರ್ಸ್ ತೋರಿಸ್ತಾರೆ, ರೈತರ ಜೀವನ ಅಷ್ಟು ಕಲರ್ಫುಲ್ ಇರೋದಿಲ್ಲ ಸರ್. ಭಾಳ ಭಯಾನಕವಾಗಿರ್ತೈತೆ ಸರ್. ಯಾವ ಥರ ಭಯಾನಕವಾಗಿರ್ತೈತೆ ಅಂತ ಕೇಳ್ರಿ. ಇವತ್ತು ನಾವು ಒಂದು ಟ್ರ್ಯಾಕ್ಟರ್ದ ಮಾತಾಡಮ್ಮ, 1 ತಾಸು ಟ್ರ್ಯಾಕ್ಟ್ರಿಗೆ 800 ರಿಂದ 900 ರೂಪಾಯಿ ಐತೆ ಸರ್. ಒಂದು ಗಳೆವು ನಾವು ತೊಗೊಂಬರ್ತೀವಿ, 2 ಎತ್ತಿನ ಒಂದು ಗಳೆವು ಅಂದ್ರೆ 1200 ರೂಪಾಯಿ ಐತೆ ಸರ್. ಒಂದು ಗಂಡಾಳ ತೊಗೊಳ್ರಿ 500 ರೂಪಾಯಿ ಐತಿ, ಒಂದು ಹೆಣ್ಣಾಳ ತೊಗೊಳ್ರಿ 300 ರೂಪಾಯಿ ಐತಿ. ಇನ್ನು ನಾವು ಮನೆಯವ್ರು ದುಡಿದಿದ್ದಂತೂ ಲೆಕ್ಕಕ್ಕೆ ಇರೋದಿಲ್ಲ ರೀ. ಯಾಕಂದ್ರೆ ನಮಗೆ ಕೂಲಿ ಕೊಡೋದಿಲ್ಲ ಯಾರು, ನಾವು ಸ್ವತಃ ನಮ್ಮ ಹೊಲಕ್ಕೆ ದುಡಿಬೇಕಾಗ್ತದೆ. ಇಷ್ಟೆಲ್ಲ ಸರ್ಕಸ್ ಮಾಡಿ ಲಾಸ್ಟಿಗೆ ನಮಗೇನು ಸಿಗಾಕತ್ತದ ಒಂದು ವರ್ಷದ ಆ್ಯಕ್ಚುಯಲ್ ಇನ್ಕಮ್ ಸಿಗ್ತದ. ಯಾಕಂದ್ರೆ ಯುಗಾದಿ ಪಾಡ್ಯಕ್ಕೊಮ್ಮೆ ಎಲ್ಲ ರೈತರು ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ಅದು ನಮ್ಮ ಹೊಸ ವರ್ಷ ಸರ್. ಅವಾಗ ನಾವು ಲೆಕ್ಕ ಹಾಕ್ತೀವಿ, ನಾವು ಇಷ್ಟು ದಿವಸ ಏನು ಖರ್ಚು ಮಾಡಿದ್ವಿ, ನಮಗೇನು ಉಳಿತಾಯ ಬಂತು, ನಮಗೇನು ಆದಾಯ ಬಂತು ಅಂತ. ಅವಾಗ ನಾವು ಏನು ಆಗಾಕತ್ತೀವಿ, ಫ್ಲಾಪ್ ಆಗ್ಲಿಕ್ಕತ್ತೀವಿ ಸರ್. ವರ್ಷಕ್ಕೊಂದ್ಸಲ ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಹೆಚ್ಚಿಗೆ ಆಗ್ಲಿಕ್ಕತ್ತೈತೆ ಸರ್, ಇನ್ಕಮ್ ಕಡಿಮೆ ಬರ್ಲಿಕ್ಕತ್ತದ. ಕೃಷಿಯ ವೆಚ್ಚ ಹೆಚ್ಚಿಗೆ ಆಗ್ಲಿಕ್ಕತ್ತೈತೆ ಸರ್, ಆದಾಯ ಕಡಿಮೆ ಆಗ್ತದೆ. ಬಿಕಾಸ್ ದೇ ಬೋತ್ ಆರ್ ನಾಟ್ ಪ್ರಪೋರ್ಷನಲ್ ಟು ಈಚ್ ಅದರ್. ಅದು ಭಾಳಷ್ಟು ವಿಚಾರ ಮಾಡುವಂಥ ಮಾತು ಸರ್. ಯಾಕಂದ್ರೆ ಇವತ್ತು ನಮ್ಮ ಸನ್ಮಾನ್ಯ ಇವರು ಇವ್ರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಹೇಳ್ತಾರೆ 2022ರಲ್ಲಿ ನಾವು ರೈತರದ ಆದಾಯವನ್ನು ದ್ವಿಗುಣ ಮಾಡಬೇಕು ಅಂತ. ಇವತ್ತು ಆದಾಯ 0 ಇದ್ದಾಗ ದ್ವಿಗುಣ ಮಾಡಿದ್ರೆ 0ನ ಆಗ್ತೈತಲ್ಲ ಸರ್, ಡಬಲ್ 0 ಆಗ್ಬಿಡುತ್ತೆ. ಮತ್ತೆ ಇಫ್ ವಿಲ್ ಮಲ್ಟಿಪ್ಲೈ 0 into 0, ಇಟ್ ಈಸ್ 0 ಓನ್ಲಿ. ಇಟ್ ಕಾಂಟ್ ಬಿ ದ ಇನ್ಫನೈಟ್. ಅದನ್ನು ಇನ್ಫನೈಟಿಗೆ ನಾವು ಒಯ್ಬೇಕಂದ್ರೆ ದಿಸ್ ಈಸ್ ದ ರೈಟ್ ಟೈಮ್ ಟು ಥಿಂಕ್ ಓವರ್ ಇಟ್ ಸರ್. ಇದು ರೈಟ್ ಟೈಮ್ ಸರ್. ಅದಕ್ಕೆ ನಾನೇನು ಹೇಳ್ತೀನಿ ಸರ್, ನಮ್ದು ಮುಗೀತು ಸರ್. ಈಗ ನಿಮ್ಮ ಯುವಜನರ ನಿಮ್ಮ ಕೈ ಒಳಗೈತೆ ಸರ್. ಯಾಕಂದ್ರೆ ಪ್ರತಿ ವರ್ಷ ಜನಸಂಖ್ಯೆ ಬೆಳಿಲಿಕ್ಕತ್ತೈತೆ ಸರ್. ಭೂಮಿ ಬೆಳೆಯಕತ್ತೈತೇನು ಸರ್? ಅದೆಷ್ಟೈತೆ ಅಷ್ಟೇ ಐತಿ, ಅದು ಎಲ್ಲೈತಿ ಅಲ್ಲೇ ಐತಿ ಸರ್. ಇನ್ನು ಭೂಮಿಯನ್ನು ನಾವು ಬೆಳೆಯೋ ಹಂತದೊಳಗೆ ಒಯ್ಬೇಕಂದ್ರೆ ಅದು ಪ್ರಾಬ್ಲಮ್, ಅದು ಸ್ಟಾರ್ಟ್ ಮಾಡಬೇಕಾಗಿದ್ದು, ಅದು ಕ್ರಿಯೇಟಿವಿಟಿ ಬರಬೇಕಾಗಿದ್ದು ಯಂಗ್ಸ್ಟರ್ಸ್ ಕಡೆಯಿಂದ ಸರ್. ಯಾಕಂದ್ರೆ ನಮ್ಮ ಕತ್ತಿ ಮುಗ್ದೈತೆ ಸರ್, ನಾಳೆ ನಿಮ್ಮ ಕೈ ಒಳಗೈತೆ ಸರ್ ಇದೆಲ್ಲ. ಅದಕ್ಕೆ ಇವತ್ತು ಇದೇನು ನಾನು ಎಗ್ರೋ ಫಾರೆಸ್ಟ್ರಿದೇನು ನಿಮ್ಗೆ ಹೇಳಲಿಕ್ಕತ್ತೀನಿ, ಇಟ್ ಹ್ಯಾಸ್ ಬಿಕಮ್ ದ ನೀಡ್ ಆಫ್ ದ ಡೇ ಸರ್. ನೀಡ್ ಇದೆ ಸರ್ ಅದು. ಯಾಕಂದ್ರೆ ಎಲ್ಲರೂ ಏನು ಹೇಳ್ತಾರೆ, ಇವತ್ತು ನಾವು MSP ಇದು ಕ್ಯಾಲ್ಕುಲೇಟ್ ಮಾಡ್ತೀವಿ, ಮಿನಿಮಮ್ ಇದು ಸಪೋರ್ಟಿಂಗ್ ಪ್ರೈಸ್ ಅಂತ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೆಲೆ ಅಂತ ನಾವೇನು ಸಪೋರ್ಟಿಂಗ್ ಪ್ರೈಸ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ. ಅದರೊಳಗೆ ಏನು ಕನ್ಸಿಡರ್ ಮಾಡ್ತೀರಿ ನೀವು? ನೀವಾಗಲಿ, ಸರ್ಕಾರ ಆಗಲಿ, ನಾವು ಜನಸಾಮಾನ್ಯರಾಗಲಿ, ನಮ್ಮ ಕೂಲಿಗಳ ವೆಚ್ಚ, ನಮ್ಮ ಖರ್ಚು, ನಮ್ಮ ಎಣ್ಣೆ ಔಷಧ ಗೊಬ್ಬರದ ಖರ್ಚ, ಅದಕ್ಕೆ ಟೋಟಲಿ ಎಷ್ಟು ಖರ್ಚಾಗ್ಯದ ಅಷ್ಟು ಕನ್ಸಿಡರ್ ಮಾಡ್ತಾರೆ ಎಲ್ಲರೂ MSPಗೆ. ಮತ್ತು ನಮ್ಮ ಭೂಮಿ ಬಾಡಿಗೆ ರೀ, ಭೂಮಿ ಇರಲಾರ್ದು ಅದನ್ನು ಬೆಳಿತೀರೇನು ನೀವು ಹೇಳ್ರಿ? ಭೂಮಿ ಇದ್ರೆ ಅದ್ರೊಳಗೆ ನೀವು ಎತ್ತು ಕಲ್ಟಿವೇಶನ್ ಮಾಡ್ತೀರಿ. ಭೂಮಿನೇ ಇಲ್ಲಂದ್ರೆ ಇವತ್ತು ನೀವು ಸಿಟೀಸ್ ಒಳಗೆ ಇರ್ತೀರಿ, ನೀವು 600 ಸ್ಕ್ವೇರ್ ಫೀಟಿಗೆ 5,000 ರೂಪಾಯಿ ಬಾಡಿಗೆ ಒಳಗೆ ಬದುಕ್ತಿರಿಲ್ರಿ, ಒಂದು ಸಿಂಗಲ್ ಬೆಡ್ರೂಮ ಇರಲಿ. ಮತ್ತು ನಮ್ಮ ಭೂಮಿ ಬಾಡಿಗೆ ಎಲ್ಲಿ ಹೋದ್ ಸರ್? ನಮ್ಮ ರೆಂಟಲ್ ಚಾರ್ಜಸ್ ಎಲ್ಲಿ ಹೋದು ಸರ್? ಅದಕ್ಕೂ ಒಂದು ತನ್ನದೇ ಆದಂಥ ಬದ್ಧತೆ ಐತಿಲ್ಲ ಸರ್, ನೀವು ಹೇಳ್ರಿ. ಮತ್ತು ಅದನ್ನು ಯಾರು ಲೆಕ್ಕ ಹಾಕ್ತಿಲ್ಲ ಸರ್. ಅದನ್ನು ಲೆಕ್ಕ ಹಾಕಲಿಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದು ಅಗ್ರೋ ಫಾರೆಸ್ಟ್ರಿ. ಅಂದ್ರೆ ಹೇಳಿದ್ದೆಲ್ಲ ಸರ್ ನಾನು, ಇದು ಶ್ರೀಗಂಧ ಲಾಂಗ್ ಟರ್ಮ್ ಕ್ರಾಪ್ ಅಂತ ನಾನೇನು ಹೇಳಿದೆ. 12 ರಿಂದ 15 ವರ್ಷ ನಾವು ಶ್ರೀಗಂಧ ಬೆಳಿತೀವಿ ಅಂದ್ರೆ ಅಷ್ಟು ವರ್ಷ ನಮ್ಮ ಭೂಮಿ ಬಾಡಿಗೆ ಸರ್.
ಅಲ್ಲಿವರೆಗೂ ಅದು ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್ ಸರ್. ಆ ಭೂಮಿಗೆ ಒಂದು ಬಾಡಿಗೆ, ಆ ಭೂಮಿಗೆ ಒಂದು ಬೆಲೆ ಬರ್ಬೇಕಂತೇಳಿ ನಾನು ಇದು ಎಗ್ರೋ ಫಾರೆಸ್ಟ್ರಿಯನ್ನು ಸಪೋರ್ಟ್ ಮಾಡಕತ್ತಿದ್ದು ಸರ್. ಎಗ್ರೋ ಫಾರೆಸ್ಟ್ರಿಯನ್ನು ಯಾಕೆ ಸಪೋರ್ಟ್ ಮಾಡಕತ್ತೀನಿ ಅಂದ್ರೆ, ಇವತ್ತು ನಾವು ಶ್ರೀಗಂಧ ಬೆಳಿತೀವಿ ಅಂದ್ರೆ ನಿಮಗೂ ಸ್ವತಃ ಗೊತ್ತೈತಿ ಅದು ಜಲ್ದಿ ಬರುವುದಿಲ್ಲ. 15 ವರ್ಷ ನಿಂದಿರ್ಬೇಕು ನಾವು. 15 ವರ್ಷ ನಾವು ನಿಂದಿರ್ಬೇಕಂದ್ರೆ ರೈತ ಅಷ್ಟು ಸ್ಟ್ರಾಂಗ್ ಯಾವಾಗ ಹಾಕಾನಂದ್ರೆ ಅದರಲ್ಲಿ ಆದಾಯನೂ ಬರ್ತಿರ್ಬೇಕು ಸರ್. ಆ ಆದಾಯಕ್ಕೋಸ್ಕರ ನಾನು ನನ್ನ ಹೊಲದಲ್ಲಿ ಮಾಡಿದ್ದು ಪೇರಲ, ಮಾವು, ಸೀತಾಫಲ. ಇವತ್ತು ನಾವು 8 ಎಕರೆ 10 ಗುಂಟೆಯಲ್ಲಿ 2,500 ಶ್ರೀಗಂಧ ಐತಿ ಸರ್, 1,000 ಮಾವು ಐತಿ ಸರ್, 600 ಪೇರಲ ಐತ್ರಿ, 600 ಸೀತಾಫಲ ಐತಿ, 100 ಬೆಟ್ಟದ ನೆಲ್ಲಿಕಾಯಿ ಐತಿ, 300 ನೀರ್ಲಣ್ಣು ಐತಿ, 100 ಹುಣಸೆ ಹಣ್ಣು ಐತಿ, 100 ನಿಂಬೆ ಐತಿ, 100 ಕರಿಬೇವು ಐತಿ, 100 ನುಗ್ಗೆಕಾಯಿ ಐತಿ, 100 ತೆಂಗು ಐತಿ, 800 ಸಾಗವಾನಿ ಗಿಡ. ಸಿಂಗಲ್ ಸ್ಕ್ವೇರ್ ಫೀಟ್ ಆಫ್ ಯುವರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್. ಇಟ್ ಹ್ಯಾಸ್ ದ ವ್ಯಾಲ್ಯೂ. ನಾನು ಅದ ಮಾಡೀನಿ ರೀ. ಯು ಮೇ ಸಿ ಇಟ್ ಪ್ರಾಕ್ಟಿಕಲಿ. ಸಿಂಗಲ್ ಸ್ಕ್ವೇರ್ ಫೀಟ್ ಆಫ್ ಯುವರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್. ನಾನು ಅದ್ರ ಮೇಲೆ ಕೆಲಸ ಮಾಡ್ತಿರೋದು ಸರ್. ಆ್ಯಂಡ್ ಐ ಆಮ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಟ್ರೈ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಷನ್. ನಿಮ್ಮ ಕೃಷಿಯ ವೆಚ್ಚವನ್ನು ಕಡಿಮೆ ಮಾಡಿರಿ. ಯಾಕಂದ್ರೆ 10 ಲಕ್ಷ ರೂಪಾಯಿ ಖರ್ಚು ಮಾಡಿ 15 ಲಕ್ಷ ರೂಪಾಯಿ ಆದಾಯ ತೆಗೆದ್ರೆ ನೀವು ಪ್ರಗತಿಪರ ರೈತರಲ್ಲ ಸರ್ ನನ್ನ ಪ್ರಕಾರ. ಮತ್ತು 10 ಲಕ್ಷದ ಬಡ್ಡಿನ ಎಷ್ಟು ಬಂತ್ರಿ ವರ್ಷಕ್ಕೆ? ಮತ್ತು ಅದ ಬಂದಾಗ ಇದಕ್ಕೆ ಯಾಕೆ ಖರ್ಚು ಮಾಡ್ಬೇಕ್ರಿ ಹೊಲಕ್ಕೆ ರೊಕ್ಕ? ಅದಕ್ಕೆ ಆದಷ್ಟು ಕೃಷಿಯ ವೆಚ್ಚವನ್ನು ಕಡಿಮೆ ಮಾಡಿರಿ. 2 ಲಕ್ಷ ರೂಪಾಯಿ ಖರ್ಚು ಮಾಡಿ 5 ಲಕ್ಷ ತೆಗೀರಿ. ಅವಾಗ ಅದು ನಿಮಗೆ ಅವಾಗ ಅದು ಪ್ರಾಫಿಟೇಬಲ್ ಸರ್. ನಾವು ಅದನ್ನು ನಮ್ಮ ವಿಷನ್ ಏನಿದೆ ಸರ್, ನಮ್ಮ ಥಿಂಕಿಂಗ್ ಏನಿದೆ ಸ್ವಲ್ಪ ಚೇಂಜ್ ಮಾಡ್ಬೇಕು ಸರ್. ನಾನೇನು ಹೇಳ್ತೀನಿ, ಈಗ ನಿಮ್ಮ ಕೈ ಒಳಗೆ ಸರ್, ನಿಮ್ಮ ಕೈಯಾಗ ನಿಮ್ಗೆ ನಾವು 100 ರೂಪಾಯಿ ಕೊಟ್ಟು ಬಜಾರ್ ಮಾಡ್ಕೊಂಡು ಬಾ ಅಂದ್ರೆ ನೀವು 50 ರೂಪಾಯಿ ಮಾಡಿ 50 ರೂಪಾಯಿ ಉಳಿತಾಯ ಮಾಡ್ಕೊಂಡು ಬಂದ್ರೆ ನಾನು ಇನ್ನೊಂದ್ಸಲ ನಿಮ್ಗೆ ರೊಕ್ಕ ಕೊಡ್ತೀನಿ ರೀ. ಯಾಕಂದ್ರೆ 50 ರೂಪಾಯಿ ಉಳಿತಾಯ ಮಾಡ್ಕೊಂಡು ಬಂದಿರಿ ನೀವು. ಸೊ ಅದಕ್ಕೆ ನಾನು ಏನಂತೀನಿ ಸರ್, ಅರ್ನಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್, ಸೇವಿಂಗ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಮ ಭೂಮಿಯನ್ನು ಹೆಚ್ಚಿಗೆ ಖರ್ಚು ಮಾಡಲಾರ್ದ ಕಡಿಮೆ ಖರ್ಚು ಮಾಡಿ ಪ್ರಕೃತಿಯ ಜೊತೆಗೆ ಹೋಗಿ, ನೇಚರ್ ಜೊತೆನೇ ಹೋಗ್ರಿ, ಅದ್ರ ಅಗೇನ್ಸ್ಟ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಅದ್ರ ಜೊತೆನೇ ಹೋಗಿ ಒಂದು ಏನಾದರೂ ಒಂದು ಆದಾಯದಾಯಕವಾದಂಥ ಬೆಳವಣಿಗೆಯನ್ನು ನೀವು ಮಾಡೋದೇ ಕೃಷಿ ನನ್ನ ಪ್ರಕಾರ. ನಾನು ಅದೇ ಒಂದು ಪ್ರಯತ್ನ ಇಲ್ಲಿ ಮಾಡ್ತಿರೋದು. ಆಮೇಲೆ ನೀರು ನನ್ನ ವೀಕ್ನೆಸ್ ಮೊದಲು ಇತ್ತು, ಇವತ್ತು ಐತಿ, ನಾಳೆನೂ ಐತಿ. ಆ ಸತ್ಯ ನನಗೆ ಗೊತ್ತೈತಿ ಸರ್. ರಾಯಚೂರು. ಆಮೇಲೆ ನಾನು ಭಾಳಷ್ಟು ಪ್ರಯತ್ನ ಪಟ್ಟೆ ಸರ್, ನೀರು ನನಗೆ ಸಿಗಲಿಲ್ಲ. ಯಾವಾಗ ನೀರು ನನ್ನ ವೀಕ್ನೆಸ್ ಅಂತ ನನಗೆ ಗೊತ್ತಾದ ಮೇಲೆ ನಾನು ಇನ್ನೂ ತನಕ ನಿಮಗೆ ಹೇಳಿದೆ, ಸೀತಾಫಲ, ನೀರ್ಲಣ್ಣು, ಹುಣಸಿ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಮಾವು, ಇವಕ್ಕೆಲ್ಲ ನೀರು ಭಾಳ ಬೇಡ ಸರ್. ಆ ನನ್ನ ವೀಕ್ನೆಸ್ ನನಗೆ ಗೊತ್ತಿತ್ತು. ಯಾಕಂದ್ರೆ ಕಡಿಮೆ ನೀರೊಳಗೆ ಬೆಳೆಯುವಂಥ ಗಿಡ ಸರ್ ಇವು. ಆಮೇಲೆ ನಾ ಇವತ್ತು ನಿಮಗೆ ಮೇಜರ್ ನನ್ನ ಕ್ರಾಪ್ ಇಲ್ಲಿ ಇರೋದು ಶ್ರೀಗಂಧ. ಭಾಳ ನೀರು ಬಿಟ್ಟಂಥ ಶ್ರೀಗಂಧದೊಳಗೆ ಎಣ್ಣೆ ಅಂಶ ಇರುವುದಿಲ್ಲ ಸರ್. ನೀವೆಷ್ಟು ನೀರು ಕಡಿಮೆ ಮಾಡ್ತೀರಿ ಅಷ್ಟು ಶ್ರೀಗಂಧದೊಳಗೆ ಆಯಿಲ್ ಕಂಟೆಂಟ್ ಹೆಚ್ಚಿಗೆ ಇರ್ತದೆ. ಯಾಕಂದ್ರೆ ಶ್ರೀಗಂಧ ತೋಟಗಾರಿಕೆ ಬೆಳೆ ಅಲ್ಲ, ಅರಣ್ಯ ಬೆಳೆ, ಕಾಡಲ್ಲಿ ಬೆಳೆಯೋದು. ಕಾಡಲ್ಲಿ ಬೆಳೆಯಕತ್ತದಂದ್ರೆ ಅರ್ಥ ಏನಂದ್ರೆ ಇಟ್ ಡಸಂಟ್ ರಿಕ್ವೈರ್ ಸ್ಪೆಷಲ್ ಕೇರ್ ಆ್ಯಂಡ್ ಮೇಂಟೆನೆನ್ಸ್ದ ಅವಶ್ಯಕತೆ ಇಲ್ಲ. ಅದಕ್ಕೆ ಭಾಳ ನೀರಿನೂ ಬೇಕಾಗಿಲ್ಲ, ಅದಕ್ಕೆ ಭಾಳ ಯಾವುದೇ ಥರವಾದ ಲೇಬರ್ನೂ ಬೇಕಾಗಿಲ್ಲ. ಅದಕ್ಕೆ ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಆದಾಯದ ತೆಗೊಳ್ಳುವಂಥ ಬೆಳೆ ಯಾವುದಾದ್ರೂ ಐತಂದ್ರೆ ನಮ್ಮ ಕರ್ನಾಟಕದ ಕಿರೀಟ, ಹೊನ್ನ ಕಿರೀಟ ಶ್ರೀಗಂಧ. ಅದಕ್ಕೆ ನಾನು ನಮ್ಮ ರೈತರಿಗೆ ಹೇಳೋದು, ಮಾಡ್ತೀರಿ ಟೆಕ್ನಿಕಲಿ ಮಾಡಿರಿ, ಭಾಳ ನೀರು ಬಿಡಕ್ಕೆ ಹೋಗಬೇಡ್ರಿ ಒಂದು. ಆಮೇಲೆ ಕೊಡುವಂಥ ಆಶ್ರಯ ಸಸಿ, ನೀವು ಬಾಜು ಏನು ಗಿಡ ಕೊಡ್ತೀರಿ ಅದು ಶ್ರೀಗಂಧಕ್ಕಿಂತ ಎತ್ತರ ಇರಬಾರ್ದು. ಯಾಕಂದ್ರೆ ಕೊಡುವಂಥ ಆಶ್ರಯ ಸಸಿ ಶ್ರೀಗಂಧಕ್ಕಿಂತ ಎತ್ತರ ಹೋದ್ರಂದ್ರೆ ಏನಾಗ್ಬಿಡ್ತದ, ನಮ್ಮ ಹೊಲದೊಳಗೆ ನಾವು ಶ್ರೀಗಂಧ ಬೆಳೆಯಕತ್ತೀರಂದ್ರೆ ಅಲ್ಲಿ ಗೌಡ ಶ್ರೀಗಂಧ ಆಗಿರ್ಬೇಕು ಸರ್, ಬಾಜು ಗಿಡ ಆಳಿದ್ದಂಗೆ ಇರಬೇಕು. ಬಾಜು ಗಿಡನ ಗೌಡ ಮಾಡಿಬಿಟ್ರಂದ್ರೆ ಶ್ರೀಗಂಧ ಹಾಳಾಗ್ಬೇಕಾಕೈತೆ ಸರ್. ಯಾಕಂದ್ರೆ ಅದಕ್ಕೆ ಸೂರ್ಯನ ಬಿಸಿಲ ಬೀಳುವುದಿಲ್ಲ ರೀ. ಎಸ್, ಇದಕ್ಕೇನು ಯಾವ ಸೈಂಟಿಸ್ಟ್ ಆಗೋ ಅವಶ್ಯಕತೆ ಇಲ್ಲ ಸರ್. ನಾವು ಹೊಲ ಮನೆಯೊಳಗೆ ಕೆಲಸ ಮಾಡಕತ್ಮೇಲೆ ತಾನ ತೋರ್ಸಾಕತ್ ಬಿಡ್ತೈತೆ ಸರ್ ನಮಗದು. ಅದಕ್ಕೆ ನಾನು ರೈತರಿಗೆ ಏನಂತೀನಿ, ನೀವು ಸ್ವತಃ ಹೊಲ ಮನೆಯೊಳಗೆ ಕೆಲಸ ಮಾಡ್ಬೇಕಾದ್ರೆ ಇವತ್ತು ನಾನು ಶ್ರೀಗಂಧ ಬೆಳೆದಿದ್ದೀನಿ ಸರ್, ನಾನು ಶ್ರೀಗಂಧದೊಳಗೆ ಪಯೋನಿಯರ್ ಅದೀನಿ ಅಂತ ನಾನು ಹೇಳೋದಿಲ್ಲ. ಆದ್ರೆ ಒಂದು ಮಾತ್ರ ಎದಿ ತಟ್ಟಿ ಹೇಳ್ತೀನಿ ಸರ್, ಅನುಭವ ಕೊಡ್ತು ಸರ್ ಶ್ರೀಗಂಧ. ನನ್ನ 8 ರಿಂದ 10 ವರ್ಷದ ಜರ್ನಿ ಒಳಗೆ ಭಾಳಷ್ಟು ಅನುಭವ ಕೊಡ್ತು ಸರ್. ಇವತ್ತು ನಾ ಬೇರೆ ರೈತರಿಗೂ ಹೇಳೋದು ಅದೇ, ನಾ ಬಿದ್ದೀನಿ, ನನಗೆ ಹೇಳೋರು ಇದ್ದಿಲ್ಲ, ನೀವು ಬೀಳಬೇಡ್ರಿ, ನಿಮಗೆ ಬೀಳಕ್ಕೆ ನಾ ಕೊಡೋದಿಲ್ಲ. ಯಾಕಂದ್ರೆ ಅಷ್ಟೊಂದು ನಾನು ಅದ್ರೊಳಗೆ ತಿಳ್ಕೊಂಡೆ. ದಿನ ನನಗೆ ಅದು ಇವತ್ತಿಗೂ ಕಲಿಸ್ಲಿಕ್ಕತ್ತೈತೆ ಸರ್. ಯಾವ ಥರ ಮಾಡಬೇಕು, ಯಾವ ಥರ ಹೋಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ಥರ ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವ ಥರ ಪೆಸ್ಟ್ ಕಂಟ್ರೋಲ್ ಮಾಡಬೇಕು, ಯಾವ ಥರ ನ್ಯೂಟ್ರಿಷಿಯಲ್ ಬ್ಯಾಲೆನ್ಸ್ ಕೊಡಬೇಕು, ಅದೆಲ್ಲವನ್ನು ಆ ಲೆವೆಲ್ ಒಳಗೆ ಎಷ್ಟೆಷ್ಟು ಕೊಡಬೇಕು ಅನ್ನುವಂಥದ್ದನ್ನು ನಾ ದಿನ ಅದ್ರ ಜೊತೆ ಇದ್ದು ಕಲ್ಕೊಂಡು ಬಂದೆ ಸರ್. ಅದನ್ನೇ ನಾನು ರೈತರಿಗೂ ಹೇಳೋದು. ಯಾಕಂದರೆ ಯಾವುದಾದ್ರೂ ಫೇಸ್ಬುಕ್, ಯೂಟ್ಯೂಬ್ ನೋಡಿ ನಾವು ಅದ್ರ ಪ್ರಕಾರ ಮಾಡ್ಲಿಕ್ಕೆ ಹೋಗ್ತೀವಂದ್ರೆ ಸರ್ ಅಷ್ಟೊಂದು ಯಶಸ್ಸು ಸಿಗೋದಿಲ್ಲ ಅನ್ನೋದು ನನ್ನ ಭಾವನೆ. ಎಲ್ಲಿ ತನಕ ನೀವು ಮಣ್ಣೊಳಗೆ ಮಣ್ಣು ಆಗೋದಿಲ್ಲ, ಶ್ರೀಗಂಧ ಬೆಳೆಸ್ಲಿಕ್ಕೆ ಆಗೋದಿಲ್ಲ ಸರ್. ಬರೀ ಶ್ರೀಗಂಧ ಅಲ್ಲ ಅನ್ಸುತ್ತೆ, ಬಹುಶಃ ಏನು ಬೆಳೆಸ್ಲಿಕ್ಕೆ ಆಗಲ್ಲ ಸರ್. ಮಣ್ಣಲ್ಲಿ ಮಣ್ಣಾಗಬೇಕು. ಆ ಭೂಮಿ ತಾಯಿ ಜೊತೆ ನೀವು ಪ್ರತಿಯೊಂದು ಸ್ಟೇಜ್ ಒಳಗೆ ಬೀಳಾಕು ರೆಡಿ ಇರಬೇಕು, ಏಳಾಕು ರೆಡಿ ಇರಬೇಕು, ಬಿಸಿಲೊಳಗೆ ಸುಡಾಕ ರೆಡಿ ಇರಬೇಕು, ಮಳೆಯಾಗ ನೆನೆಯಾಕ ರೆಡಿ ಇರಬೇಕು, ಥಂಡ್ಯಾಗ ನಡ್ಗಾಕ ರೆಡಿ ಇದ್ರಷ್ಟ ಬರ್ರಿ. ಇದಕ್ಕೆ ನೀವು ಬೇಡ ಸರ್,
ಯು ವೋಂಟ್ ಗೆಟ್ ದ ರಿಸಲ್ಟ್ಸ್. ಯಾರೋ ಆಳು ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೀವು ಇಟ್ಟು ಹೊಲ ಮಾಡಿದ್ರಂದ್ರೆ ನಿಮ್ಮ ಹೊಲನೂ ಆಳಿದ್ದಂಗೆ ಇರ್ತದೆ. ಸ್ವತಃ ನೀವು ಬಾಸ್ ಆಗಿ ಕೆಳಗೆ ಬಗ್ಗೆ ಕೆಲಸ ಮಾಡಿದ್ರೆ ನಿಮ್ಮ ಹೊಲನೂ ಬಾಸ್ ಇದ್ದಂಗೆ ಇರ್ತದೆ. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ನಾನು ಅರ್ಥ ಮಾಡ್ಕೊಂಡಿದ್ದು, ನಾನು ಪ್ರಾಕ್ಟಿಕಲಿ ಫೇಸ್ ಮಾಡಿದ್ದು ಸರ್ ಅದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.